ಮುಸವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದರೆ ನಾನು ಸುಳ್ಳು ಹೇಳುವುದರಿಂದ ವಿರತನಾಗಿರುತ್ತೇನೆ ಎಂದು ಅರ್ಥ. ಇದು ಭಗವಾನ್ ಬುದ್ಧರ ಪಂಚಶೀಲಗಳಲ್ಲಿ ಒಂದಾಗಿದೆ. ಭಿಕ್ಷುಗಳಾಗಲಿ ಉಪಾಸಕರಾಗಲಿ ಪಂಚಶೀಲಗಳನ್ನ ಪಾಲನೆ ಮಾಡಬೇಕು ಎಂಬುದು ಬುದ್ಧರ ಆದೇಶ. ಉಪಾಸಕರಾದರೆ 5 ಶೀಲಗಳನ್ನ ಪಾಲನೆ ಮಾಡಿದರೆ ಸಾಕು. ಆದರೆ ಭಿಕ್ಷು ಜೀವನವನ್ನ ಪ್ರವೇಶಿಸಿದವರು 10 ಶೀಲಗಳನ್ನು ಪಾಲನೆ ಮಾಡಬೇಕಾದುದು ನಿಯಮ. ಒಂದು ಸಲ ಒಬ್ಬ ಮನುಷ್ಯನು ಕಾಮಾಂಧನಾಗಿ ಒಬ್ಬ ಸ್ತ್ರೀಯ ಬೆನ್ನು ಹತ್ತಿದನು. ಆಕೆ ಈ ಕಾಮುಕನಿಂದ ತಪ್ಪಿಸಿಕೊಳ್ಳಲು ಪೂರ್ವ ದಿಕ್ಕಿನಲ್ಲಿ ಓಡೋಡುತ್ತಾ ಒಂದು ಅರಣ್ಯವನ್ನ ಹೊಕ್ಕು ಅಡಗಿಕೊಂಡಳು. ಆಕೆಯ ಬೆನ್ನು ಬಿಡದ ಕಾಮುಕ ವ್ಯಕ್ತಿಯು ಓಡುತ್ತಾ ಬರುತ್ತಿರಬೇಕಾದರೆ ದಾರಿಯಲ್ಲಿ ಓರ್ವ ಭಿಕ್ಕುವನ್ನ ನೋಡಿದನು. ಅವನು ಭಿಕ್ಕುವನ್ನು ಕೇಳಿದನು, ಬಂತೆ, ಈ ದಾರಿಯಲ್ಲಿ ಓರ್ವ ಮಹಿಳೆ ಓಡಿ ಹೋಗುವುದನ್ನ ನೀವು ನೋಡಿದ್ದೀರಾ? ನೀವೇ ಹೇಳಿ. ಸುಳ್ಳು ಹೇಳುವುದರಿಂದ ವಿರತನಾಗುವುದಾಗಿ ಪ್ರತಿಜ್ಞೆ ಮಾಡಿದ ಭಿಕ್ಕು ಆಗ ಏನು ಮಾಡಬೇಕು? ಭಿಕ್ಕುವು ಆ ಕಾಮಾಂಧ ವ್ಯಕ್ತಿಯೊಡನೆ ಹೋರಾಡಿ ಮಹಿಳೆಯ ರಕ್ಷಣೆ ಮಾಡುವಷ್ಟು ಸಶಕ್ತನಾಗಿರಲಿಲ್ಲ. ಮಹಿಳೆ ಓಡಿ ಹೋಗಿರುವುದನ್ನ ತಾನು ನೋಡಿರುವುದಾಗಿ ಸತ್ಯವನ್ನ ನುಡಿದರೆ ಆಕೆಯನ್ನ ಸಂಕಷ್ಟದಲ್ಲಿ ತಳ್ಳಿದಂತಾಗುತ್ತದೆ. ನೋಡಿಲ್ಲವೆಂದು ಸುಳ್ಳು ಹೇಳಿದರೆ ಅದು ಭಿಕ್ಷುವಿನ ಶೀಲ ಪಾಲನೆಗೆ ಧಕ್ಕೆ ತರುತ್ತದೆ. ಇಂತಹ ಸಮಯದಲ್ಲಿ ಸಮ್ಯಕ್ ದೃಷ್ಟಿ ಮತ್ತು ವಿವೇಕವನ್ನು ಉಪಯೋಗಿಸಬೇಕಾಗಿರುತ್ತದೆ. ಆ ಭಿಕ್ಕು ಕೂಡ ಅದನ್ನೇ ಮಾಡಿದ. ಆ ಮಹಿಳೆಯು ಪೂರ್ವ ದಿಕ್ಕಿನಲ್ಲಿ ಓಡಿ ಹೋಗಿ ಅರಣ್ಯದಲ್ಲಿ ಅಡಗಿಕೊಂಡಿರುವುದು ಗೊತ್ತಿದ್ದರೂ ಆಕೆ ದಕ್ಷಿಣದತ್ತ ಓಡಿ ಹೋದಳು ಎಂದು ಹೇಳಿದನು. ಭಿಕ್ಕುವಿನ ಮಾತನ್ನು ನಂಬಿದ ಕಾಮಾಂಧ ಮನುಷ್ಯನು ಮಹಿಳೆಯನ್ನ ಹುಡುಕಲು ದಕ್ಷಿಣ ದಿಕ್ಕಿನಲ್ಲಿ ಓಡಿದನು. ಹೀಗೆ ಆ ಭಿಕ್ಕುವು ಕಾಮಾಂಧನಿಂದ ಮಹಿಳೆಯನ್ನ ರಕ್ಷಣೆ ಮಾಡಿದನು. ಇಲ್ಲಿ ಭಿಕ್ಕುವು ಸುಳ್ಳು ಹೇಳುವುದರಿಂದ ವಿರತನಾಗುವ ಶೀಲವನ್ನ ಉಲ್ಲಂಘಿಸಿದಂತಾಗಲಿಲ್ಲವೇ ಎಂಬ ಪ್ರಶ್ನೆ ಹೇಳುತ್ತದೆ. ಭಗವಾನ್ ಬುದ್ಧರು ಬೋಧಿಸಿದ ಶೀಲಗಳ ಉದ್ದೇಶವಾದರೂ ಏನು ಎಂಬುದನ್ನು ಇಲ್ಲಿ ನಾವು ಯೋಚಿಸಬೇಕಾಗುತ್ತದೆ. ಬುದ್ಧರು ಬೋಧಿಸಿದ ಯಾವುದೇ ಶೀಲವು ಸಮಾಜದ ದುಃಖವನ್ನು ದೂರ ಮಾಡುವುದಕ್ಕೆ ಸಂಬಂಧಿತವಾಗಿದೆ. ಈ ಶೀಲದ ಮುಖ್ಯ ಉದ್ದೇಶವೆಂದರೆ ಸುಳ್ಳು ಹೇಳಿ ಯಾರನ್ನೇ ಆಗಲಿ ವಂಚಿಸಿ ಕಷ್ಟಕ್ಕೀಡು ಮಾಡಬಾರದು ಎಂಬುದಾಗಿದೆ. ಸುಳ್ಳು ಹೇಳುವುದರಿಂದ ಸ್ವತಃ ಕಷ್ಟವನ್ನ ಅನುಭವಿಸುವುದಲ್ಲದೆ ಅನ್ಯರನ್ನೂ ಕಷ್ಟದಲ್ಲಿ ಸಿಲುಕಿಸಿದಂತಾಗುತ್ತದೆ. ಆದರೆ ಶೀಲವಂತ ಮನುಷ್ಯ ಸುಳ್ಳು ಹೇಳಿ ಮತ್ತೊಬ್ಬರನ್ನ ಕಷ್ಟದಿಂದ ಪಾರು ಮಾಡುತ್ತಾನೆ. ಈ ರೀತಿ ಆ ಭಿಕ್ಕುವು ಕೂಡ ಸ್ವಾರ್ಥಕ್ಕಾಗಿ ಅಥವಾ ಮತ್ತೊಬ್ಬರಿಗೆ ಕಷ್ಟ ಕೊಡಲು ಸುಳ್ಳು ಹೇಳಿದ್ದರೆ ಆತನ ಶೀಲ ಭಂಗವಾಗುತ್ತಿತ್ತು. ಆದರೆ ಅವನು ಆಪತ್ತಿನಲ್ಲಿದ್ದ ಮಹಿಳೆಯನ್ನ ರಕ್ಷಿಸಲು ಸುಳ್ಳು ಹೇಳಲೇಬೇಕಾಯಿತು. ಇಲ್ಲಿ ಭಿಕ್ಕುವು ಶೀಲವನ್ನು ಉಲ್ಲಂಘಿಸಲಿಲ್ಲ ಎಂದು ತಿಳಿಯಬೇಕು. ಸ್ವಯಂ ಘೋಷಿತ ಸವರ್ಣ ಜನರು ಇಂತಹ ಸುಳ್ಳುಗಳ ಆಶ್ರಯವನ್ನ ಪಡೆದು ಬಡವರು ಮತ್ತು ದುರ್ಬಲರನ್ನ ವಂಚನೆ ಮಾಡುತ್ತಾ ಬಂದಿದ್ದಾರೆ. ಪವಾಡಗಳನ್ನು ತೋರಿಸುತ್ತಾ ಜನರನ್ನ ವಂಚಿಸುವುದು ಕೂಡ ಶೀಲದ ಉಲ್ಲಂಘನೆ ಮಾಡಿದಂತೆಯೇ. ಆಕಾಶದಲ್ಲಿ ಹಾರುವುದು, ನೀರಿನಲ್ಲಿ ನಡೆಯುವುದು, ಗಾಳಿಯಲ್ಲಿ ಕೈಯಾಡಿಸಿ ಬೂದಿ ಅಥವಾ ಮತ್ತಿನೇನನ್ನೋ ತೆಗೆಯುವುದು, ನೀರನ್ನು ಪೆಟ್ರೋಲ್ ಮಾಡುವುದು, ಇವೇ ಮುಂತಾದವು ಜನರನ್ನ ಮೋಸಗೊಳಿಸುವ ತಂತ್ರಗಳಾಗಿವೆ. ಕೆಲವರು ಜೀವನದ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವುದಾಗಿ ಹೇಳಿ ಜನರನ್ನ ಸುಲಿಗೆ ಮಾಡುತ್ತಾರೆ. ದೇವರು ದೇವತೆಗಳನ್ನ ತಮ್ಮ ಮೈಯ ಮೇಲೆ ತೆಗೆದುಕೊಂಡು ಆ ಮೂಲಕ ಮುಗ್ಧ ಜನರನ್ನ ವಂಚನೆಗೀಡು ಮಾಡುತ್ತಾರೆ. ಪರೀಕ್ಷೆಯಲ್ಲಿ ಪಾಸು ಮಾಡಿಸುವುದು, ಮಕ್ಕಳಾಗದವರಿಗೆ ಮಕ್ಕಳನ್ನು ಸಂತಾನ ಭಾಗ್ಯ ನೀಡುವ ಮುಂತಾದ ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳಿಂದ ಪಾರು ಮಾಡುವುದಾಗಿ ನಂಬಿಸುತ್ತಾರೆ. ಇಂತಹ ಹೇಳಿಕೆಗಳನ್ನು ನಂಬುವ ದುರ್ಬಲ ಮನಸ್ಸಿನ ವ್ಯಕ್ತಿಗಳು ಬೇಗನೆ ಮೋಸಕ್ಕೊಳಗಾಗುತ್ತಾರೆ. ದೇವರು ಧರ್ಮಗಳ ಹೆಸರಿನಲ್ಲಿ, ಸ್ವರ್ಗ ನರಕಗಳ ಹೆಸರಿನಲ್ಲಿ ಜನರಲ್ಲಿ ಭಯವನ್ನ ಸೃಷ್ಟಿಸಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಸ್ವಾರ್ಥಿಗಳ ಮಾತಿಗೆ ಮರುಳಾಗುವ ಜನರು ಅದನ್ನೇ ಸತ್ಯ ಎಂದು ನಂಬಿ ವಂಚನೆಗೊಳಗಾಗುತ್ತಾರೆ. ಹೀಗೆ ಹೇಳುವವರೆಲ್ಲ ಮುಸವಾದ ಶೀಲವನ್ನ ಉಲ್ಲಂಘನೆ ಮಾಡುತ್ತಿದ್ದಾರೆ. ಸುಳ್ಳನ್ನ ಹೇಳುವುದು ಮಾತ್ರವಲ್ಲ, ಸುಳ್ಳುಗಳ ಅಂಧಾನುಕರಣೆ ಮಾಡುವುದು ಕೂಡ ಸ್ವತಃ ಸಂಕಷ್ಟಕ್ಕೆ ಒಳಗಾಗುವುದಾಗಿದೆ. ಯಾವನೇ ವ್ಯಕ್ತಿ ಸುಳ್ಳು ಹೇಳಿ ಯಾರನ್ನೂ ದುಃಖಿತರನ್ನಾಗಿ ಮಾಡಬಾರದು. ಭಗವಾನ್ ಬುದ್ಧರು ಬೋಧಿಸಿದ ಪಂಚಶೀಲಗಳು ಸಮಾಜವನ್ನ ದುಃಖದಿಂದ ಪಾರು ಮಾಡುವ ಮಹೋನ್ನತ ಉದ್ದೇಶವನ್ನ ಹೊಂದಿವೆ.
ನಾವು ಸುಳ್ಳು, ವಂಚನೆ, ಮೋಸಗಳನ್ನು ಆಶ್ರಯಿಸಿ ಮತ್ತೊಬ್ಬರನ್ನು ದುಃಖದಲ್ಲಿ ತಳ್ಳಬಾರದು. ಸುಖದ ಬದುಕಿಗೆ ಭಗವಾನ್ ಬುದ್ಧರು ಬೋಧಿಸಿದ ಮಧ್ಯಮ ಮಾರ್ಗವನ್ನು ಅನುಸರಿಸುವುದು ಅವಶ್ಯವಾಗಿದೆ. ಇಲ್ಲಿಯವರೆಗೆ ನಮ್ಮ ಧಮ್ಮ ಪ್ರಭಾತ ಕಾರ್ಯಕ್ರಮವನ್ನು ನೋಡಿದಿರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನಮೋ ಬುದ್ಧಾಯ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಸಮ್ಮ ಸಂಬುದ್ಧ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ.